ವರನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಟ ಅಹಿಂಸಾ ಚೇತನ್ ಮಾಡಿದ್ದ ಒಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ ದೊಡ್ಡ ಸಂಚಲನ ಮೂಡಿಸಿತ್ತು. ಈ ವಿಚಾರವಾಗಿ ತಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ ಆರೋಪದ ಮೇಲೆ ನಿರ್ಮಾಪಕ ಸಾರಾ ಗೋವಿಂದು ಹಾಗೂ ಅವರ ಬೆಂಬಲಿಗರ ವಿರುದ್ಧ ಅಹಿಂಸಾ ಚೇತನ್ ಪೊಲೀಸ್ ಮೆಟ್ಟಿಲೇರಿದ್ದಾರೆ. ಲಂಕೇಶ್ ಪತ್ರಿಕೆ ಕಚೇರಿಯ ಹಳೆ ಘಟನೆಯನ್ನು ನೆನಪಿಸ್ತಾ ಸಾರಾ ಗೋವಿಂದು ವಿರುದ್ಧ ಚೇತನ್ ಕಿಡಿಕಾರಿದ್ದಾರೆ. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ಸಾರಾ ಗೋವಿಂದು ವಿರುದ್ಧ ಸಿಡಿದ ಚೇತನ್ ಅಹಿಂಸಾ. ಲಂಕೇಶ್ ಪತ್ರಿಕೆ ವಿವಾದ ನೆನಪಿಸಿ ಹಿನ್ನೆಲೆ ಕೆದಕಿದ ಚೇತನ್. ಎಸ್, ವರನಟ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಸರ್ಕಾರ ನೀಡಿರುವ 2.5 ಎಕರೆ ಜಾಗದ ಬಗ್ಗೆ ನಟ ಅಹಿಂಸಾ ಚೇತನ್ ಮಾಡಿದ್ದ ಪೋಸ್ಟ್ ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಕಾರಣವಾಗಿತ್ತು. ಈ ಪೋಸ್ಟ್ನಿಂದ ಆಕ್ರೋಶಗೊಂಡ ರಾಜ್ ಅಭಿಮಾನಿಗಳು ಹಾಗೂ ಚಿತ್ರರಂಗದ ಗಣ್ಯರು ಕಳೆದ ಶನಿವಾರ ಚೇತನ್ ಮನೆಗೆ ತೆರಳಿದ್ದರು. ಈ ವೇಳೆ ತೀವ್ರ ಮಾತಿನ ಚಕಮಕಿ ನಡೆದಿತ್ತು. ಸಾರಾ ಗೋವಿಂದು ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದು ರಾಜ್ ಅಭಿಮಾನಿಗಳು ವರ್ತಿಸುವ ರೀತಿ ಅಂತ ಪ್ರಶ್ನಿಸಿರುವ ಚೇತನ್, ಈ ಹಿಂದೆ ಲಂಕೇಶ್ ಪತ್ರಿಕೆಯ ಕಚೇರಿಯಲ್ಲಿ ಸಾರಾ ಗೋವಿಂದು ನಡೆಸಿದ್ದರು ಎನ್ನಲಾದ ವರ್ತನೆಯನ್ನ ಇವತ್ತು ನೆನಪಿಸಿ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಕೇಳ್ಪಟ್ಟಿದ್ದೀವಿ, ಲಂಕೇಶ್ ಪತ್ರಿಕೆಯಲ್ಲೂ ಕೂಡ ಲಂಕೇಶ್ ಸಂದರ್ಭದಲ್ಲಿ ಹಿರಿಯ ಮಾಧ್ಯಮದವರ ಲಂಕೇಶ್ ಒಂದು ವಿಚಾರ ಬರೆದಾಗ ಇದೇ ಸಾರಾ ಗೋವಿಂದ್ ಅವರು ಅವರ ತಂಡ ಎಲ್ಲ ಸೇರಿ ಲಂಕೇಶ್ ಪತ್ರಿಕೆ ಕಚೇರಿಗೆ ನುಗ್ಗಿ ಅಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿ, ಅಲ್ಲೂ ಕೂಡ ಮಹಿಳಾ ಮಾಧ್ಯಮದವರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ನಮಗೆ ಕೇಳ್ಪಟ್ಟಿದ್ದೀವಿ, ಆರೋಪಗಳಿದೆ. ಅದರ ಜೊತೆ ನನಗೆ ಸಿನಿಮಾ ರಂಗದಲ್ಲೂ ಕೂಡ ನನಗೆ ಬೇರೆ ಬೇರೆ ರೀತಿ ಫೋನ್ ಕಾಲ್ಗಳು ಬಂದು ಅನೇಕರು ಹೇಳಿದರೆ 16ರಿಂದ 18 ಸಂದರ್ಭದಲ್ಲಿ ಇದೇ ಸಾರಾ ಗೋವಿಂದ್ ಅನ್ನೋ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ರೀತಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಬೇರೆ ಬೇರೆ ದುಡ್ಡಿನ ಸಮಸ್ಯೆಯಲ್ಲಿ ಅವರೇ ಉಂಟು ಮಾಡಿದ್ದಾರೆ, ಕಳ್ತನಗಳು ನಡೆದಿದೆ ಅಂತ ಒಂದು ಆರೋಪಗಳಿದೆ. ಇಂದು ವಿವಿಧ ಜನಪರ ಸಂಘಟನೆಗಳ ಜೊತೆಗೂಡಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಆಗಮಿಸಿದ ಚೇತನ್ ಅಹಿಂಸಾ ಸಾರಾ ಗೋವಿಂದು ವಿರುದ್ಧ ದೂರು ಸಲ್ಲಿಸಿದ್ರು. ದೂರನ್ನ ಸ್ವೀಕರಿಸಿದ ಪೊಲೀಸರು ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಸಂಜೆಯ ವೇಳೆಗೆ ಎಫ್ಐಆರ್ ದಾಖಲಿಸುವ ಬಗ್ಗೆ ನಿರ್ಧಾರ ತಿಳಿಸುವುದಾಗಿ ಚೇತನ್ ಹೇಳಿದ್ದಾರೆ. ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಯಾರೇ ಚಿತ್ರರಂಗದ ಒಳಿತಿಗಾಗಿ ಧ್ವನಿ ಎತ್ತಿದ್ರು ಸಾರಾ ಗೋವಿಂದು ದಾದಾಗಿರಿ ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅವರ ಒಂದು ಈ ಸಿನಿಮಾ ರಂಗನ KFCC ಅವರ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ಯಾರೇ ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ, ಯಾರೇ ಜನಪರವಾಗಿ ನಿಂತ್ಕೊಂಡ್ರೆ, ಯಾರೇ ಸಿನಿಮಾ ರಂಗದ ಒಳಿತಿಗಾಗಿ ನಿಂತ್ಕೊಂಡ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಹೆದರ್ಸೋದು, ದಾದಾಗಿರಿ ಮಾಡೋದು, ಒಂದ್ ಬೇರೆ ಬೇರೆ ತರ ದಬ್ಬಾಳಿಕೆ ಮಾಡಿ ಅವ್ರಿಗೆ ಒಂದ್ ರೀತಿ ಭಯ ಹುಟ್ಟಿಸೋದು ಅವ್ರ ಉದ್ದೇಶ. ಮನೆ ಬಳಿ ಬಂದು ಗುಂಡಾಗಿರಿ ನಡೆಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ಪೊಲೀಸರಿಗೆ ಕೊಟ್ಟಿದ್ದೇವೆ ಅಂತ ಚೇತನ್ ಹೇಳಿದ್ದಾರೆ. ಒಟ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುರಿತಾದ ಪೋಸ್ಟ್ ಚೇತನ್ ಅವರನ್ನ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ಒಂದು ವೇಳೆ ಸಾರಾ ಗೋವಿಂದು ವಿರುದ್ಧ ಎಫ್ಐಆರ್ ದಾಖಲಾದ್ರೆ ಚಿತ್ರರಂಗದ ಈ ಸಂಘರ್ಷ ಯಾವ ತಿರುವು ಪಡೆದುಕೊಳ್ಳಿದೆ ಅಂತ ಕುತೂಹಲ ಮೂಡಿಸಿದೆ. ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.